morning students, welcome to online class. Today we will learn an interesting story. Unit 3, the name of the lesson is The Happy Man Shirt, Italian Folktale Retold. In this lesson, the Happy Man's Shirt is an Italian folktale. The folktale is about a prince who gets sick by worrying and worrying about life. Now we will go through the line by line explanation, and in middle we will go through some new words are given here with their meanings. We will go through now. Once there was a king. He ruled over a very peaceful yet powerful kingdom. Once there was a king. He ruled over a very peaceful yet powerful kingdom. His people loved and adored him. All was perfect in his kingdom except for his sons, Jonash. The king's son was very unhappy for no known reason. Once there was a king. ಒಂದಾನೊಂದು ಕಾಲದೊಳಗೆ ಒಬ್ಬ ಕಿಂಗ್ ಇದ್ದ. ಅವನಿಗೆ ಒಬ್ಬ ಮಗ ಇದ್ದ. ಆ ಮಗನ ಹೆಸರು ಏನಿತ್ತು? ಜೊನಾಶ್ ಅಂತ. ನೇಮ್ ಆಫ್ ದ ಪ್ರಿನ್ಸ್. ಆ ಕಿಂಗನಿಗೆ ಒಬ್ಬ ಪ್ರಿನ್ಸ್ ಇದ್ದ. ಅವನ ಹೆಸರೇನು? ಜೊನಾಶ್ ಅಂತ ಹೇಳಿ ಇತ್ತು. He ruled over a very peaceful yet ಪವರ್ಫುಲ್ ಕಿಂಗ್ಡಮ್. ಪೀಸ್ಫುಲ್ ಅಂತಂದ್ರೆ ಶಾಂತವಾಗಿರುವಂತಹ ವಾತಾವರಣವಿತ್ತು. ಶಾಂತವಾಗಿರುವಂತಹ ಏನು ರಾಜ್ಯವನ್ನು ಶಾಂತ ರೀತಿಯಿಂದ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಿದ್ದ. ಅಷ್ಟೇ ಅಲ್ಲದೆ ಪವರ್ಫುಲ್ ಕಿಂಗ್ಡಮ್ ಅಂತಂದೇಳಿ ಬಲಿಷ್ಠವಾದಂತಹ ಶಕ್ತಿಶಾಲಿ ಇರುವಂತಹ ರಾಜ್ಯ ಕೂಡ ಇತ್ತು. ಹಿಸ್ ಪೀಪಲ್ ಲವ್ಡ್ ಅಂಡ್ ಅಡೋರ್ಡ್ ಹಿಮ್. ಹಿಸ್ ಪೀಪಲ್ ಅಂತಂದ್ರೆ ಅವನ ಪ್ರಜೆಗಳು ಅವನನ್ನು ಬಹಳಷ್ಟು ಪ್ರೀತಿ ಮಾಡ್ತಿದ್ರು. ಆ ಕಿಂಗ್ ಏನಿಲ್ಲ ಅವನಷ್ಟು ಬಹಳಷ್ಟು ಪ್ರೀತಿ ಮಾಡ್ತಿದ್ರು. ಅಡೋರ್ಡ್ ಮೀನ್ಸ್ ಲವ್ ಅಂಡ್ ರೆಸ್ಪೆಕ್ಟ್ ಡೀಪ್ಲಿ. ಲವ್ ಅಂಡ್ ರೆಸ್ಪೆಕ್ಟ್ ಡೀಪ್ಲಿ. ಆ ಕಿಂಗ್ನಿಗೆ ಏನಿಲ್ಲ ಪ್ರಜೆಗಳು ಅಂದ್ರೆ ತುಂಬಾ ಪ್ರೀತಿ ಇತ್ತು. ಅಷ್ಟೇ ಅಂದ್ರೆ ಪ್ರಜೆಗಳನ್ನು ಕೂಡ ಏನ್ ಮಾಡ್ತಿದ್ರು, ಆ ಕಿಂಗನಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಪ್ರೀತಿಯನ್ನ ತೋರಿಸ್ತಿದ್ರು ಅಂತಂದೇಳಿ ಹೇಳಿದ್ದಾರೆ. ಆಲ್ ವಾಸ್ ಪರ್ಫೆಕ್ಟ್ ಇನ್ ಹಿಸ್ ಕಿಂಗ್ಡಮ್. ಎಲ್ಲ ಏನು ಪರ್ಫೆಕ್ಟ್ ಆಗಿರುವಂತಹ ಒಂದು ರಾಜ್ಯ ಇತ್ತು. ಎಕ್ಸೆಪ್ಟ್ ಫಾರ್ ಹಿಸ್ ಸನ್. ಎಕ್ಸೆಪ್ಟ್ ಅಂದ್ರೆ ಒಂದನ್ನು ಹೊರತುಪಡಿಸಿ ಎಲ್ಲ ಏನು ಶಾಂತ ರೀತಿಯಿಂದ ಏನು ರಾಜ್ಯ ನಡೆಸ್ಕೊಂಡು ಹೋಗ್ತಿದ್ದ ಅಂತಂದ್ರೆ ಒಂದೇ ಒಂದು ಅವನಿಗೆ ದುಃಖದಾಯಕವಾಗಿರುವಂತಹ ಸಂಗತಿ ಅಂದ್ರೆ ಜೊನಾಶ್ ಅನ್ನುವಂಥವನು ಏನಂತ ಅವನು ತನ್ನ ಮಗ ಅವನು ಸ್ಯಾಡ್ ಆಗಿ ಇರ್ತಿದ್ದ. ಅದು ಒಂದು ಚಿಂತೆಗೆ ಒಳಗಾಗುವಂತ ಒಂದು ಸಂಗತಿಯಾಗಿತ್ತು ಆ ಕಿಂಗನಿಗೆ. ಎಕ್ಸೆಪ್ಟ್ ಅಂದ್ರೆ ಅದನ್ನು ಹೊರತುಪಡಿಸಿ. ಎಕ್ಸೆಪ್ಟ್ ಫಾರ್ ಹಿಸ್ ಸನ್ ಜೊನಾಶ್. ಜೊನಾಶ್ ಅವನೇನಲ್ಲ ಸ್ಯಾಡ್ ಆಗಿರ್ತಿದ್ದ, ಅನ್ಹ್ಯಾಪಿ ಇರ್ತಿದ್ದ. ಅದನ್ನು ಹೊರತುಪಡಿಸಿ ಇಡೀ ಎಲ್ಲ ರಾಜ್ಯವನ್ನು ಅವನು ಏನ್ ಮಾಡ್ತಿದ್ದ, ಶಾಂತ ರೀತಿಯಿಂದ ಆಮೇಲೆ ಶಕ್ತಿಯುತವಾಗಿ ಬಲಿಷ್ಠವಾದಂತಹ ರಾಜ್ಯವನ್ನು ಹೊಂದಿದ್ದ ಅಂತಂದೇ ಹೇಳಿದ್ದಾರೆ. ದ ಕಿಂಗ್ಸ್ ಸನ್ ವಾಸ್ ವೆರಿ ಅನ್ಹ್ಯಾಪಿ ಫಾರ್ ನೋ ನೋನ್ ರೀಸನ್. ಯಾವುದೇ ಒಂದು ಕಾರಣ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಕಾರಣ ಇರಲಾರ್ದಂಗೆ ಅವನೇನು ಸ್ಯಾಡ್ ಆಗಿ ಇರ್ತಿದ್ದ. ಯಾವಾಗಲೂ ಏನು ಸಪ್ಪಗೆ ಕುತ್ಕೋತಿದ್ದ, ಶಾಂತ ರೀತಿಯಿಂದ ಕುಂತ್ಕೋತಿದ್ದ. ಯಾವುದೇ ಒಂದು ರೀಸನ್ ಇರಲಿಲ್ಲ. ಅವ ಸ್ಯಾಡ್ ಆಗಿರೋದಕ್ಕೆ ಅಥವಾ ಅನ್ಹ್ಯಾಪಿ ಇರೋದಕ್ಕೆ ಯಾವುದೇ ಒಂದು ರೀಸನ್ ಇರಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಹಿ ವುಡ್ ಆಲ್ವೇಸ್ ಸಿಟ್ ಇನ್ ಹಿಸ್ ರೂಮ್ ಸ್ಟೇರಿಂಗ್ ಬ್ಲಾಂಕ್ಲಿ ಔಟ್ ಆಫ್ ದ ವಿಂಡೋ ಓವರ್ ದ ಲ್ಯಾಂಡ್ frowning. In this line some new words are occur here. Staring means observe or another meaning is gaze. Next, frowning means concentration. He would always sit. He means Jonash. ಅವ ಏನು ಪ್ರಿನ್ಸ್ ಏನಿದ್ನಲ್ಲ ಒಂದ್ ಕಡೆ ಕುತ್ಕೊಂಡು ಒಂದೇ ಕಡೆ ಏನು ಲ್ಯಾಂಡ್ ಅನ್ನ ಮೌಂಟೇನ್ ಅನ್ನ ದಿಟ್ಟಿಸಿ ನೋಡ್ತಾ ಇದ್ದ. ಕಾನ್ಸಂಟ್ರೇಟ್ ಮಾಡಿ ಆ ಮೌಂಟೇನ್ ಅನ್ನೋದನ್ನೆಲ್ಲ ನೋಡ್ತಿದ್ದ, ಲ್ಯಾಂಡ್ಸ್ ಗಳನ್ನ ನೋಡ್ತಿದ್ದ, ಕಿಟಕಿಯಲ್ಲಿ ನೋಡ್ತಾ ಕುತ್ಕೋತಿದ್ದ ಅಂತ ಹೇಳಿದ್ದಾರೆ. He would always sit in his room staring blankly.
ಬ್ಲ್ಯಾಂಕ್ ಆಗಿ ಏನು ಒಂದ್ ಕಡೆ ಕುತ್ಕೊಂಡು ತನ್ನ ರೂಮ್ ನಲ್ಲಿ ಕುತ್ಕೊಂಡು ವಿಂಡೋಸ್ ಅಲ್ಲಿ ಇಣಿಕಿ ನೋಡುತ್ತಾ ಅಲ್ಲಿ ಲ್ಯಾಂಡ್ ಅನ್ನ ಮೌಂಟೇನ್ಸ್ ಅನ್ನ ನೋಡ್ತಾ ಇದ್ದ ಅಂತ ಹೇಳಿದ್ದಾರೆ. ದ ಕಿಂಗ್ ಅಡ್ರೆಸ್ಡ್ ಹಿಸ್ ಸನ್. ದ ಕಿಂಗ್ ಅಡ್ರೆಸ್ಡ್ ಹಿಸ್ ಸನ್ ಅಂತಂದ್ರೆ ಇಲ್ಲಿ ಕಿಂಗ್ ಬರ್ತಾನೆ ಆ ರೂಮ್ ನಲ್ಲಿ ಕುತ್ಕೊಂಡಂತಹ ತನ್ನ ಏನ್ ಪ್ರಿನ್ಸ್ ಜೋನಾಶ್ ಇರ್ತಾನೆಲ್ಲ ಅವನನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕಿಂಗ್ ಏನ್ ಮಾಡ್ತಾನ ಅವನ ರೂಮ್ ನಲ್ಲಿ ಎಂಟರ್ ಆಗ್ತಾನ. ಅಡ್ರೆಸ್ಡ್ ಮೀನ್ಸ್ ಅವನನ್ನು ಉದ್ದೇಶಿಸಿ ಮಾತನಾಡುವುದು ಅಂತ ಹೇಳ್ಬೋದು ನಾವು. ದ ಕಿಂಗ್ ಅಡ್ರೆಸ್ಡ್ ಹಿಸ್ ಸನ್. ವಾಟ್ ಆನ್ ಅರ್ತ್ ಹ್ಯಾಸ್ ಅಪ್ಸೆಟ್ ಯು ಸನ್. ವಾಟ್ ಆನ್ ಅರ್ತ್ ಹ್ಯಾಸ್ ಅಪ್ಸೆಟ್ ಯು ಸನ್. ಫಸ್ಟಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ತನ್ನ ಮಗನಿಗೆ, ಈ ಇಡೀ ಭೂಮಿಯಲ್ಲಿ ನಿಮ್ಗೆ ಅಪ್ಸೆಟ್ ಆಗುವಂತಹ ಯಾವ ಒಂದು ವಿಷಯ ಐತಿ ಅಂತಂದೆ ಕೇಳಿದಾಗ, ವಾಟ್ ಈಸ್ ಇಟ್ ದ್ಯಾಟ್ ಯುವರ್ ಲ್ಯಾಕ್, LACK ಲ್ಯಾಕ್ ಅಂತಂದ್ರೆ ಕೊರತೆ. ನಿನ್ಗೆ ಇಷ್ಟೆಲ್ಲ ರಾಜ್ಯ ಏನು ಪವರ್ಫುಲ್ ಇರುವಂತಹ ರಾಜ್ಯ ಐತಿ, ಆಮೇಲೆ ಪೀಸ್ಫುಲ್ ಇರುವಂತಹ ಏನು ಕಿಂಗ್ಡಮ್ ಐತಿ, ಆದ್ರೂ ಕೂಡ ನಿಮ್ಗೆ ಏನ್ ಕೊರತೆ ಐತಿ ಅಂತಂದೇಳಿ, ಈ ಇಡೀ ಭೂಮಿಯಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ನಿಮ್ಗೆ ಏನ್ ಕೊರತೆ ಐತಿ, ನೀ ಅಪ್ಸೆಟ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿ ಆ ರಾಜ ಏನ್ ಮಾಡ್ತಾನ ತನ್ನ ಪ್ರಿನ್ಸನಿಗೆ ಜೋನಾಶನಿಗೆ ಪ್ರಶ್ನೆಯನ್ನ ಕೇಳ್ತಾನೆ. ದ ಯಂಗ್ ಪ್ರಿನ್ಸ್ ಓನ್ಲಿ shrugged. Shrugged means SHRUGGED. Shrugged means dismiss something as unimportant or another meaning is ignore. ಅಂದ್ರೆ ಅವ್ರ ತಂದೆ ಕೇಳಿದಂತಹ ಪ್ರಶ್ನೆಗೆ ಏನ್ ಮಾಡ್ತಾನ ಅವನು ಇಗ್ನೋರ್ ಮಾಡ್ತಾನ, ಅಂದ್ರೆ ನಿರ್ಲಕ್ಷಿಸ್ತಾನ. ಅಂದ್ರೆ ಕೇಳಿಸ್ದೇ ಇರೋ ತರ ಏನ್ ಮಾಡ್ತಾನ, ಮತ್ತೆ ತನ್ನ ರೂಟೀನ್ ಕೆಲಸವನ್ನ ವಿಂಡೋದಲ್ಲಿ ಏನ್ ಮಾಡ್ತಿರ್ತಾನೋ ಲ್ಯಾಂಡ್ ಅಲ್ಲೇ ಹೊರಗಡೆ ಇರುವಂತಹ ಲ್ಯಾಂಡ್ ಅನ್ನ ಮೌಂಟೇನ್ಸ್ ಅನ್ನ ನೋಡ್ತಾ ಕುತ್ಕೊಂಡಿದ್ದ. ಅವ್ರ ತಂದೆ ಹೇಳಿದಂತಹ ಮಾತನ್ನ ಇಗ್ನೋರ್ ಮಾಡ್ದ. Could there be a girl? Could there be a girl, a certain woman that has caught your eye? ನಿನ್ನ ಜೀವನದಲ್ಲಿ ಯಾರಾದರೂ ಗರ್ಲ್ ಇದ್ದಾಳೇನೋ, ಹುಡುಗಿ ಇದ್ದಾಳೇನೋ. ಮತ್ತೇನು ಕೇಳ್ತಾನೆ, ಅ ಸರ್ಟನ್ ವುಮನ್ ದ್ಯಾಟ್ ಹ್ಯಾಸ್ ಕಾಟ್ ಯುವರ್ ಐ. ಕಾಟ್ ಅಂತಂದ್ರೆ ನಾವೇನು ಹೇಳ್ತೀವಿ, ಗ್ರ್ಯಾಬ್, ರಿಸೀವ್ ಅಂತಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಮಹಿಳೆ ಇದ್ದಾಳೇನೋ ಅಥವಾ ಗರ್ಲ್ ಇದ್ದಾಳೇನೋ, ಅವ್ರು ಇದ್ರಂದ್ರೆ ಹೇಳುವ ಅಂತಂದ್ರೆ ಪ್ರಶ್ನೆಯನ್ನ ಕೇಳ್ತಾನೆ. ಕುಡ್ ದೇರ್ ಬಿ ಅ ಗರ್ಲ್, ಅಲ್ಲ ಅ ಸರ್ಟನ್ ವುಮನ್ ದ್ಯಾಟ್ ಹ್ಯಾಸ್ ಕಾಟ್ ಯುವರ್ ಐ. ನಿನ್ನ ಕಣ್ಣಿಗೆ ಯಾರಾದರೂ ಮಹಿಳೆಯರು ಕಂಡು ಬಂದಿದ್ದಾರೇನೋ ಅಥವಾ ಗರ್ಲ್ ಇದ್ದಾಳೇನೋ ನಿನ್ನ ಮನಸ್ಸಿನಲ್ಲಿ ಹೇಳುವಂತಂದೇ ಕೇಳಿದಾಗ, ಟೆಲ್ ಮೀ ಹರ್ ನೇಮ್ ಆ್ಯಂಡ್ ಐ ವಿಲ್ ಮೂವ್ ಮೌಂಟೇನ್ಸ್ ಟು ಹ್ಯಾವ್ ಯು ಟು ಮ್ಯಾರಿಡ್ ಅಟ್ ಒನ್ಸ್. ಯಾರಾದರೂ ನಿನ್ನ ಜೀವನದಲ್ಲಿ ಗರ್ಲ್ ಇದ್ಲು ಅಂದ್ರೆ, ನಿನ್ನ ಲೈಫ್ನಲ್ಲಿ ಇದ್ಲಂದ್ರೆ ಹೇಳು, ಅವರನ್ನ ಏನು ಹೇಳ್ತಾನೆ, ಟೆಲ್ ಮೀ ಹರ್ ನೇಮ್, ಅವಳ ಹೆಸರನ್ನ ಹೇಳು. ಐ ವಿಲ್ ಮೂವ್ ಮೌಂಟೇನ್ಸ್ ಅಂದ್ರೆ ಬೆಟ್ಟವನ್ನು ಕೂಡ ಮೂವ್ ಮಾಡಿ ನಾನು ಏನು ಮಾಡ್ತೀನಿ, ಅಷ್ಟು ಕಠಿಣ ಇದ್ರೂ ಕೂಡ ನಾನು ಏನು ಮಾಡ್ತೀನಿ, ಆ ಹುಡುಗಿಯನ್ನ ಅಥವಾ ಗರ್ಲನ್ನು ತಂದು ನಿಮ್ಗೆ ಏನು ಮಾಡ್ತೀನಿ, ಮ್ಯಾರೇಜ್ ಮಾಡಿಸ್ತೀನಿ ಅಂತಂತೇಳಿ ಅವ್ರ ತಂದೆ ಹೇಳ್ತಾರೆ. ಐ ವಿಲ್ ಮೂವ್ ಮೌಂಟೇನ್ಸ್ ಟು ಹ್ಯಾವ್ ಯು ಟು ಮ್ಯಾರಿಡ್ ಅಟ್ ಒನ್ಸ್. ನಿನ್ನ ಜೊತೆ ಮ್ಯಾರೇಜ್ ಮಾಡಿಸ್ಲಿಕ್ಕೆ ಅಥವಾ ನಿನ್ನ ಜೊತೆ ಮ್ಯಾರಿ ಮಾಡಿಸ್ಬೇಕಂತಂದ್ರೆ ಅಂದ್ರೆ ಮದುವೆ ಮಾಡಿಸ್ಬೇಕು ಅಂತಂದ್ರೆ ಎಷ್ಟೇ ಕಷ್ಟ ಆದರೂ ಕೂಡ ಆ ಹುಡುಗಿ ಹೆಸರನ್ನು ಹೇಳು, ನಾನೇನು ಮಾಡ್ತೀನಿ ನಿನ್ನ ಜೊತೆ ಮದುವೆಯನ್ನು ಮಾಡಿಸ್ತೀನಿ ಅಂತಂದೇಳಿ ಅವ್ರ ತಂದೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಆದರೆ ಅವರು ಜೋನಾಶ್ ಅನ್ನೋವಂತಹ ಏನು ಪ್ರಿನ್ಸ್ ಅದನ್ನಲ್ಲ ಅವನೇನು ಇಗ್ನೋರ್ ಮಾಡ್ತಿರ್ತಾನೆ. ನೋ ಇಟ್ಸ್ ನಾಟ್ ಅ ಗರ್ಲ್. ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಅವಾಗ ಒಂದು ಉತ್ತರ ಬರ್ತದ, ನೋ ಇಟ್ಸ್ ನಾಟ್ ಅ ಗರ್ಲ್. ಇಟ್ ಮೀನ್ಸ್ ಇಟ್ಸ್ ನಾಟ್ ಅ ಮ್ಯಾಟರ್ ಆಫ್ ಗರ್ಲ್ ಅಂತ ಹೇಳ್ತಾರೆ. ಇದು ಗರ್ಲಿಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ, ನನಗೂ ಕೂಡ ಗೊತ್ತಿಲ್ಲ ನಾನು ಎದಕ್ಕೆ ಚಿಂತೆಗೊಳಗಾಗಿದ್ದೇನೆ ಅಥವಾ ಅನ್ಹ್ಯಾಪಿ ಇದ್ದೀನಿ, ಸ್ಯಾಡ್ ಇದ್ದೀನಿ ಅಂತ ಅನ್ನೋವಂಥ ಯಾವ ರೀಸನ್ ಅಂತ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅಂತಂದ್ರೆ ಅವನು ಏನು ಮಾಡ್ತಾನೆ, ಜೋನಾಶು ತನ್ನ ಫಾದರ್ಗೆ ರೆಸ್ಪಾಂಡ್ ಮಾಡ್ತಾನೆ. ನೋ ಇಟ್ಸ್ ನಾಟ್ ಅ ಗರ್ಲ್. ಐ ಡೋಂಟ್ ನೋ ವೈ. ಐ ಆಮ್ ಜಸ್ಟ್ ಸೋ ಅನ್ಹ್ಯಾಪಿ. ಐ ಡೋಂಟ್ ನೋ ವೈ ಅಂತಂದೆ. ಐ ಡೋಂಟ್ ನೋ ವೈ ಅಂತಂದ್ರೆ ಯಾವುದಕ್ಕಾಗಿ, ಯಾವ ಕಾರಣಕ್ಕಾಗಿ ನಾನು ಸ್ಯಾಡ್ ಇದ್ದೀನಿ, ಅನ್ಹ್ಯಾಪಿ ಅದೇನು ಅಂತ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಜಸ್ಟ್ ಸೋ ಅನ್ಹ್ಯಾಪಿ. ಬರೀ ಏನಿಲ್ಲ, ನಾನು ಅನ್ಹ್ಯಾಪಿ ಅದೇನು ಅನ್ನೋದು ಮಾತ್ರ ನನಗೆ ಗೊತ್ತು, ಅದಕ್ಕೆ ಕಾರಣ ಯಾವುದು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಜೋನಾಸ್ ಏನು ಮಾಡ್ತಾನೆ, ರಿಪ್ಲೈ ಮಾಡ್ತಾನೆ. Okay, next, the king nodded and walked off. If this state of affairs continued, the king feared his son
would die of melancholy. Here also some new words are occur here. First new word is nodded. Nodded means ನಾವೇನು ಹೇಳ್ಬೋದು ಇಲ್ಲಿ, nodded ಅಂದ್ರೆ ಗೋನ್ ಅಳಗಾಡಿಸೋದು ಅಥವಾ ಏನು ಅಂಡರ್ಸ್ಟ್ಯಾಂಡಿಂಗ್ ಅಂತಂದೇಳಿ ಏನಾದರೂ ಅರ್ಥ ಆದಾಗ ನಾವು ಗೋಣನ್ನು ಅಳಗಾಡಿಸ್ತೀವಲ್ಲ ಅದಕ್ಕೆ ನಾವು ಏನಂತ ಹೇಳ್ತೀವಿ, ನಾಡೆಡ್ ಅಂತ ಹೇಳ್ತೀವಿ. ಇನ್ನು ಒಂದು ಸಿಂಪಲ್ ಮೀನಿಂಗ್ ಹೇಳಬೇಕು ಅಂತಂದ್ರೆ ನಾಡೆಡ್ ಮೀನ್ಸ್ lower and rise one's head slightly and briefly, especially in greeting or understanding. ಏನಾದರೂ ನಮ್ಗೆ ಅರ್ಥ ಆಗ್ಯದ ಅಂತಂದ್ರೆ ಒಬ್ರು ಇನ್ನೊಬ್ರಿಗೆ ಏನಾದರೂ ಹೇಳಿದಾಗ ಅರ್ಥ ಆಗ್ಯದ ಅಂತಂದ್ರೆ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡಬೇಕು ಅಂತಂದ್ರೆ ಏನು ಅವಾಗ ನಾವು ಗೆಸ್ಚರ್ ಮೂಲಕ ನಾವು ರೆಸ್ಪಾಂಡ್ ಮಾಡ್ತೀವಿ, ನಾಡಿಂಗ್ ಹೀಸ್ ಹೆಡ್ ಅಂತಂದೇ ಹೇಳ್ತೀವಿ. ಅದೇ ಥರಾನೇ ಇಲ್ಲೇನು ಕೊಟ್ಟಿದ್ದಾರೆ, ದ ಕಿಂಗ್ ನಾಡೆಡ್ ಆ್ಯಂಡ್ ವಾಕ್ಡ್ ಆಫ್. ನಾಡೆಡ್ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಆಯಿತು, ನೀನೇನು ಹೇಳಿದಲ್ಲ ನಂಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತಂದೇ ಹೇಳ್ಕೊಂಡು ಅವನೇನು ಮಾಡ್ತಾನೆ, ತಿರುಗಿ ಮತ್ತೆ ತನ್ನ ಸಭೆಗೆ ಹೋಗ್ತಾನೆ. ವಾಕ್ಡ್ ಆಫ್ ಇನ್ ದಿಸ್ ಸ್ಟೇಟ್ ಆಫ್ ಅಫೇರ್ಸ್ ಕಂಟಿನ್ಯೂಡ್. ಇದೇ ಥರನೇ ಡೈಲಿ ಅವನು ಬಂದು ಅವನಿಗೆ ಕನ್ವಿನ್ಸ್ ಮಾಡಬೇಕು, ನೀನು ಸ್ಯಾಡ್ ಆಗಲಿಕ್ಕೆ ಅಥವಾ ಅನ್ಹ್ಯಾಪಿ ಇರಲಿಕ್ಕೆ ಏನು ಕಾರಣ ಅಂತಂದ್ರೆ ಬಂದು ಕೇಳ್ತಾ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಇದೇ ಥರ ರೂಟೀನ್ ಆಗಿತ್ತು. ಇಫ್ ದಿಸ್ ಸ್ಟೇಟ್ ಆಫ್ ಅಫೇರ್ಸ್ ಕಂಟಿನ್ಯೂ, ಇದೇ ಥರ ಸಂಬಂಧ, ತಂದೆ ಮತ್ತು ಮಗನ ಸಂಬಂಧ ಇದೇ ಥರ ಸಂಬಂಧ ಮುಂದುವರಿಯಿತು ಅಂತಂದ್ರೆ ಏನಾಗ್ತಿತ್ತು, ತನ್ನ ಮಗನ ಆರೋಗ್ಯ ಹಾಳಾಗ್ತದ ಅನ್ನುವಂಥ ಒಂದು ಚಿಂತೆ ಅವರ ಫಾದರ್ಗಿತ್ತು. ದ ಕಿಂಗ್ ಫಿಯರ್ಡ್ ಹಿಸ್ ಸನ್. ಫಿಯರ್ಡ್ ಅಂದ್ರೆ ಹೆದರ್ಕೊಂಡಿದ್ದ. ಇದೇ ಥರನೇ ಇವು ತನ್ನ ಮಗ ಇರೋದಲ್ಲ ಅನ್ಹ್ಯಾಪಿ ಇದ್ದ, ಸ್ಯಾಡ್ ಆಗಿ ಕುತ್ಕೊಂಡಂತಂದ್ರೆ ಸಿಕ್ ಆಗಿಬಿಡ್ತಾನ, ಅನ್ಹೆಲ್ದಿ ಆಗಿರುವಂಥ ಪರ್ಸನ್ ಆಗ್ತಾನ ಅಂತ ಅನ್ನುವಂಥ ಒಂದು ಫಿಯರ್ಡ್ ಇತ್ತು, ಅಂದ್ರೆ ಅಂಜಿಕೆ ಇತ್ತು. ದ ಕಿಂಗ್ ಫಿಯರ್ಡ್ ಹೀಸ್ ಸನ್ ವುಡ್ ಡೈ ಆಫ್ ಮೆಲಂಕಲಿ ಅಂತ ಹೇಳಿ. ಮೆಲಂಕಲಿ ಮೀನ್ಸ್ ಅ ಫೀಲಿಂಗ್ ಆಫ್ ಪೆನ್ಸಿವ್ ಸ್ಯಾಡ್ನೆಸ್. ಸ್ಯಾಡ್ ಆಗಿರುವಂತಹ ಅಥವಾ ದುಃಖದಿಂದ ಕೂಡಿರುವಂತಹ ಸಿಚುವೇಶನ್ಗೆ ನಾವೇನಂತ ಹೇಳ್ತೀವಿ, ಮೆಲಂಕಲಿ ಅಂತಂದೇ ಹೇಳ್ತೀವಿ. ಹಿಸ್ ಸನ್ ವುಡ್ ಡೈ ಆಫ್ ಮೆಲಂಕಲಿ. ಇದೇ ಸ್ಯಾಡ್ ಅನ್ಹ್ಯಾಪಿದಿಂದ ತನ್ನ ಮಗ ಒಂದಲ್ಲ ಒಂದ್ಸತಿ ಸತ್ತು ಹೋಗ್ಬಿಡ್ತಾನ ಅನ್ನುವಂಥ ಒಂದು ಹೆದರಿಕೆ ಇತ್ತು ಆ ಫಾದರಿಗೆ. ತನ್ನ ಮಗನ ಬಗ್ಗೆ ಏನು ಕಾಳಜಿ ಇತ್ತು, ಅದರ ಸಲುವಾಗಿ ಅವನು ಚಿಂತೆಗೊಳಗಾಗ್ಬಿಟ್ಟ ಅಂತಂದೇ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಡಿಸೈಡಿಂಗ್ he needed more help, the king issued a decree to have all the top physicians, astrologers and wise men of the kingdom come to him. ಇನ್ನೂ ಒಂದು ಸ್ವಲ್ಪ ಅವನಿಗೆ ಏನಿಲ್ಲ ಕಾಳಜಿಯನ್ನು ತೋರಿಸ್ಬೇಕು. ಇದೇ ಥರನೇ ಮುಂದುವರಿಯಿತು ಅಂತಂದ್ರೆ ಅವರಿಬ್ಬರ ಸಂಬಂಧ ಇದೇ ಥರ ಮುಂದುವರಿಯಿತು. ಇವನು ಪ್ರಶ್ನೆ ಕೇಳ್ತಾ ಹೋಗೋದು, ಅವನು ಇಗ್ನೋರ್ ಮಾಡೋದು, ಅವನು ಸ್ಯಾಡ್ ಆಗಿರೋದಕ್ಕೆ ಏನು ಕಾರಣ ಅಂತ ಹೇಳದೇ ಇದೇ ಥರ ಮುಂದುವರಿಯಿತು ಅಂದರೆ ಅವರಿಬ್ಬರ ಮಧ್ಯೆ ಸಂಬಂಧ ಒಂದಲ್ಲ ಒಂದು ಸತಿ ಅವನು ಸಿಕ್ ಆಗಿಬಿಡ್ತಾನ ಅಂತ ಅನ್ನುವಂತಹ ಕಾಳಜಿಯಿಂದ ಏನು ಮಾಡ್ತಾನೆ, ಅದನ್ನ ಸೀರಿಯಸ್ ಆಗಿ ತಗೊಂಡು ಏನು ಹೇಳ್ತಾನೆ ಇಲ್ಲಿ, ಡಿಸೈಡಿಂಗ್ ಹೀ ನೀಡೆಡ್ ಮೋರ್ ಹೆಲ್ಪ್. ಇನ್ನು ಬೇರೆ ಯಾರ್ದಾದ್ರೂ ಹೆಲ್ಪನ್ನು ತಗೊಂಡು ತನ್ನ ಮಗನಿಗೆ ಏನಿಲ್ಲ ಕ್ಯೂರ್ ಮಾಡಬೇಕು ಅನ್ನೋವಂತಹ ಅವನ ಸ್ಯಾಡ್ ಇರುವಂತಹ ಒಂದು ಸಿಚುವೇಶನ್ನಿಂದ ಹೊರಗೆ ತರಬೇಕು ಅನ್ನೋ ಸಲುವಾಗಿ ಏನು ಮಾಡ್ತಾನೆ, ಬೇರೆದವ್ರದ್ದು ಹೆಲ್ಪ್ ತಗೋತಾನೆ. Deciding he needed more help, the king issued a decree. Decree means an official order that has the force of law. ಒಂದು ಕಾನೂನನ್ನು ಹೊರಗೆ ತಗೊಂಡು ಬರ್ತಾನ, ಒಂದು ಸಭೆಯನ್ನು ಕರೀತಾನ. ಅಲ್ಲಿ ಯಾರ್ಯಾರು ಇದ್ರು ಅಂದ್ರೆ ಫಿಸಿಷಿಯನ್ಸ್ ಇದ್ರು, ಆಮೇಲೆ ಎಸ್ಟ್ರಾಲಜರ್ಸ್ ಇದ್ರು, ಇನ್ನೂ ಕೆಲವೊಂದಿಷ್ಟು ಜನರನ್ನ ಅವರೆಲ್ಲರನ್ನ ಸೇರಿಸಿ ಸಭೆಯನ್ನು ಕರೀತಾನೆ. ಇಲ್ಲ ಇದೇ ತನ್ನ ಮಗನ ಏನಲ್ಲ ಜೊನಾಶ್ ಅನ್ನುವಂತಹ ಏನು ಪ್ರಿನ್ಸ್ ಏನಲ್ಲ ಸ್ಯಾಡ್ ಆಗದಾನ, ಅನ್ಹ್ಯಾಪಿ ಇದಾನ, ಅದು ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಟ್ಟರು ಅದರಿಂದ ಕ್ಯೂರ್ ಆಗ್ತಿಲ್ಲ ಅಂತ ಅನ್ನುವಂಥ ಒಂದು ಸಿಚುವೇಶನ್, ಒಂದು ವಿಷಯವನ್ನು ಅವ್ರ ಮುಂದೆ ಇಡ್ತಾನೆ. The king issued a decree to have all the top physicians. Physicians ಅಂತಂದ್ರೆ ನಾವೇನು ಹೇಳ್ತೀವಿ ಇಲ್ಲಿ, ಡಾಕ್ಟರ್ಸ್ ಅಂತ ಹೇಳ್ತೀವಿ. ಫಿಸಿಷಿಯನ್ಸ್ ಮೀನ್ಸ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ಮೀನಿಂಗ್ ಸಿಂಪ್ಲಿ ಆಗಿ ನಾವೇನು ಹೇಳ್ಬೇಕು, ಡಾಕ್ಟರ್ಸ್ ಅಂತ ಹೇಳ್ತೀವಿ. ಟಾಪ್ ಮೋಸ್ಟ್ ಇರೋವಂತಹ ಡಾಕ್ಟರ್ಸ್ ಅಂದ್ರೆ ಫೇಮಸ್ ಇರುವಂತಹ ಎಲ್ಲ ಡಾಕ್ಟರ್ಸನ್ನು ಕರೆಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಂದ್ರೆ ಅವರನ್ನು ಬೇರೆ ಬೇರೆ ಕಡೆಯಿಂದ ಡಾಕ್ಟರ್ಸ್ಗಳನ್ನು ಕರೆಸ್ತಾನೆ. ನೆಕ್ಸ್ಟ್, ಎಸ್ಟ್ರಾಲಜರ್ಸ್ ಅಂತ ಹೇಳ್ತೀವಿ. ಎಸ್ಟ್ರಾಲಜರ್ಸ್ ಮೀನ್ಸ್ ಅ ಪರ್ಸನ್ ಹೂ ಟೆಲ್ ಅದರ್ಸ್ ಅಬೌಟ್ ದೇರ್ ಕ್ಯಾರೆಕ್ಟರ್ ಟು ಪ್ರಿಡಿಕ್ಟ್
ದೇರ್ ಫ್ಯೂಚರ್. ಮುಂದೆ ಆಗೋದನ್ನ ಮುಂಚೆ ಹೇಳೋದಕ್ಕೆ ನಾವೇನು ಹೇಳ್ತೀವಿ ಎಸ್ಟ್ರಾಲಜಿ ಅಂತ ಹೇಳ್ತೀವಿ. ಆ ಮುಂದೆ ಆಗೋದನ್ನ ಮುಂಚೆ ಹೇಳುವಂತಹ ವ್ಯಕ್ತಿಗೆ ಎಸ್ಟ್ರಾಲಜರ್ ಅಂತ ಹೇಳ್ತೀವಿ. ಜ್ಯೋತಿಷಿಗಳು ಅಂತಂದೇಳಿ ಹೇಳ್ಬೋದು ನಾವು ಕನ್ನಡದಲ್ಲಿ. ಆ ಜ್ಯೋತಿಷಿಗಳನ್ನು ಕರೆಸ್ತಾನ, ಆಮೇಲೆ ಡಾಕ್ಟರ್ಸ್ಗಳನ್ನು ಕರೆಸ್ತಾನ. ಅಷ್ಟೇ ಅಲ್ಲದೆ ವೈಸ್ ಮೆನ್, ಇನ್ನು ಪಂಡಿತರು ಆಮೇಲೆ ಜಾಣರನ್ನೆಲ್ಲ ಕರೆಸಿಸಿ ಏನ್ ಮಾಡ್ತಾನ, ಅವ ಸ್ಯಾಡ್ ಆಗಿರೋದಕ್ಕೆ, ಅನ್ಹ್ಯಾಪಿ ಇರೋದಕ್ಕೆ ರೀಸನ್ ಅನ್ನು ಹುಡುಕಾಡಲಿಕ್ಕೆ, ಅದಕ್ಕೆ ಸೊಲ್ಯೂಷನ್ ಅನ್ನ ರೆಮಿಡಿಯನ್ನು ಹುಡುಕಾಡ ಸಲುವಾಗಿ ಆ ಎಲ್ಲ ವ್ಯಕ್ತಿಗಳನ್ನ ಕರೆಸಿಸ್ತಾನ ತನ್ನ ಸಭೆಗೆ. ಅಸ್ಟ್ರಾಲಜರ್ಸ್ ಅಂಡ್ ವೈಸ್ ಮೆನ್ ಆಫ್ ದ ಕಿಂಗ್ಡಮ್, ಆ ಕಿಂಗ್ಡಮ್ದಲ್ಲಿರುವಂತಹ ಎಲ್ಲ ಟಾಪ್ ಮೋಸ್ಟ್ ಇರುವಂತಹ ಫಿಸಿಷಿಯನ್ಸು ಆಮೇಲೆ ಅಸ್ಟ್ರಾಲಜರ್ಸ್ ವೈಸ್ ಮೆನ್ ಅನ್ನೆಲ್ಲ ಸಭೆಗೆ ಕರೆದಾಗ, ವೆನ್ ದೇ ಅರೈವ್ಡ್ ದ ಕಿಂಗ್ ಶೋಡ್ ದೆಮ್ ಟು ಹೀಸ್ ಸನ್. ಆ ಎಲ್ಲರೂ ಬಂದು ತನ್ನ ಮಗನನ್ನ ತೋರಿಸ್ತಾನ, ಅವನು ಜೊನಾಶ್ನನ್ನ ತೋರಿಸಿದಾಗ, ಆಫ್ಟರ್ 3 days ದ ಅಸ್ಟ್ರಾಲಜರ್ಸ್ ಹ್ಯಾಡ್ ಫೈನಲಿ ಕಮ್ ಅಪ್ ವಿತ್ ಅ ಸೊಲ್ಯೂಷನ್. 3 ದಿನದವರೆಗೂ ಇದೇ ರೀತಿ ತನ್ನ ಸನ್ನನ್ನು ತೋರಿಸೋದು ಆಮೇಲೆ ಅಬ್ಸರ್ವ್ ಮಾಡಿದಾಗ ಅವನಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟಾಗ ಒಂದು ಸೊಲ್ಯೂಷನ್ ಅನ್ನ ಕಂಡು ಹಿಡಿದ್ರು. ಯಾರು? ಫಿಸಿಷಿಯನ್ಸು ಆಮೇಲೆ ಅಸ್ಟ್ರಾಲಜರ್ಸು ವೈಸ್ ಮೆನ್ಸ್ ಎಲ್ಲ ಸೇರಿಸಿ ಏನು ಮಾಡಿದ್ರು, ಅವನ ಮಗನಿಗೆ ಏನಾಗ್ಯದ ಅಂತ ಅನ್ನೋವಂಥ ಒಂದು ಸೊಲ್ಯೂಷನ್ ಅನ್ನು ಕಂಡು ಹಿಡಿದ್ರು. ಅವನಿಗೆ ಏನಾಗಿದೆ, ಅನ್ಹ್ಯಾಪಿ ಇರಲಿಕ್ಕೆ ಏನು ಕಾರಣ ಅಂತ ಅನ್ನೋದನ್ನು ಒಂದು ಸೊಲ್ಯೂಷನ್ ಕಂಡು ಹಿಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಫ್ಟರ್ 3 days ದ ಅಸ್ಟ್ರಾಲಜರ್ಸ್ ಹ್ಯಾಡ್ ಫೈನಲಿ ಕಮ್ ಅಪ್ ವಿತ್ ಅ ಸೊಲ್ಯೂಷನ್. ಅಲ್ಲಿ ಜ್ಯೋತಿಷಿಗಳು ನೋಡ್ತಾರ, ಫಿಸಿಷಿಯನ್ಸು ಇದೆಲ್ಲ ನೋಡಿದ್ರು, ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರು, ಆದರೆ ಅವನಿಗೆ ಏನೂ ಆಗಿರೋದಿಲ್ಲ, ಆದರೂ ಕೂಡ ಅನ್ಹ್ಯಾಪಿ ಇದ್ದ. ಅಷ್ಟೇ ಅಲ್ಲದೆ ಜ್ಯೋತಿಷಿಗಳು ಏನು ಮಾಡ್ತಾರ, ಅದಕ್ಕೊಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿದ್ರು. ಸತತವಾಗಿ 3 ದಿನದವರೆಗೂ ಏನು ಮಾಡ್ತಾರ, ಅವನಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಅವನನ್ನು ಅಬ್ಸರ್ವ್ ಮಾಡಿದಾಗ ಏನು ಹೇಳ್ತಾರೆ, ಒಂದು ಸೊಲ್ಯೂಷನ್ ಅನ್ನು ಕೊಟ್ಟರು. ಯುವರ್ ಮ್ಯಾಜೆಸ್ಟಿ ದ ಹೆಡ್ ಎಸ್ಟ್ರಾಲಜರ್ ಸ್ಪೋಕ್. ಬಹಳಷ್ಟು ಜನ ಎಸ್ಟ್ರಾಲಜರ್ ಇದ್ರು, ಅದರಲ್ಲೇ ಒಬ್ಬ ಏನು ಹೆಡ್ ಇರುವಂತಹ ಒಬ್ಬ ಜ್ಯೋತಿಷಿ ಏನದಲ್ಲ ಕಿಂಗನ ಮುಂದೆ ಬಂದು ಹೇಳ್ತಾನೆ, ವಿ ಹ್ಯಾವ್ ಗಿವನ್ ದ ಮ್ಯಾಟರ್ ಅ ಕ್ಲೋಸ್ ಥಾಟ್. ಇದನ್ನ ಕೀನ್ ಆಗಿ ಅಬ್ಸರ್ವ್ ಮಾಡಿದಾಗ, ಈ ವಿಷಯದ ಬಗ್ಗೆ ಕೀನ್ ಆಗಿ ಅಬ್ಸರ್ವ್ ಮಾಡಿದಾಗ ಒಂದು ಡಿಸಿಷನ್ ಅಕ್ಕ ಬಂದಿದ್ದೀವಿ ಅಂತಂದು ಹೇಳಿ ಹೇಳ್ತಾರೆ. ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ ಅಂತಂದ್ರೆ ಹೇಳ್ತಾನೆ ಹೆಡ್ ಇರುವಂತ ಒಬ್ಬ ಎಸ್ಟ್ರಾಲಜರ್. ಬಹಳಷ್ಟು ಜನ ಜ್ಯೋತಿಷಿಗಳನ್ನೆಲ್ಲ ಕರೆದಿದ್ರು, ತನ್ನ ಕಿಂಗ್ಡಮ್ದಲ್ಲಿರುವಂಥ ಎಷ್ಟು ಫೇಮಸ್ ಇದ್ರು ಆ ಎಲ್ಲ ಜ್ಯೋತಿಷಿಗಳು ಬಂದಿರ್ತಾರೆ. ಅದರಲ್ಲಿ ಒಬ್ಬ ಹೆಡ್ ಇದ್ದ, ಆಮೇಲೆ ವೈಸ್ ಆಗಿರುವಂಥ ಒಬ್ಬ ಹೆಡ್ ಜ್ಯೋತಿಷಿ ಏನದಲ್ಲ ಇವನ ಮುಂದೆ ತನ್ನ ವಿಚಾರವನ್ನ ಇಡ್ತಾನೆ. ಇನ್ ಆರ್ಡರ್ ಟು ಹೆಲ್ಪ್ ಯುವರ್ ಸನ್ ಯು ಮಸ್ಟ್ ಫೈಂಡ್ ಅ ಹ್ಯಾಪಿ ಮ್ಯಾನ್. ನಿನ್ನ ಮಗನಿಗೆ ಏನೈತಲ್ಲ ಕ್ಯೂರ್ ಮಾಡಬೇಕು, ಅಥವಾ ಅವನು ತನ್ನ ಅನ್ಹ್ಯಾಪಿ ಇರುವಂಥ ಸಿಚುವೇಶನ್ನಿಂದ ಹೊರಗೆ ಬರಬೇಕು ಅಂತಂದ್ರೆ ನೀನೇನು ಮಾಡಬೇಕು, ಒಬ್ಬ ಹ್ಯಾಪಿ ಮ್ಯಾನನ್ನು ನೀನೇನು ಮಾಡಬೇಕು, ಹುಡುಕಬೇಕು ಅಂತಂದೆ ಹೇಳ್ತಾನೆ. ಇನ್ ಆರ್ಡರ್ ಟು ಹೆಲ್ಪ್ ಯುವರ್ ಸನ್, ನೀನೇನಾದರೂ ನಿನ್ನ ಮಗನಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದ್ರೆ ನೀನೇನು ಮಾಡಬೇಕು, ಯು ಮಸ್ಟ್ ಫೈಂಡ್ ಅ ಹ್ಯಾಪಿ ಮ್ಯಾನ್. ನೀನೇನೈತಲ್ಲ ಸಂತೋಷವಾಗಿರುವಂಥ, ಅಗದಿ ಸಂತೃಪ್ತವಾಗಿರುವಂಥ ಏನು ಮನುಷ್ಯ ಇರ್ತಾನಲ್ಲ ಆ ವ್ಯಕ್ತಿಯನ್ನು ನೀನು ಏನು ಮಾಡಬೇಕು, ಹುಡುಕಬೇಕು, ಅವನನ್ನು ಏನು ಮಾಡಬೇಕು, ನೀನು ಕರ್ಕೊಂಡು ಬರಬೇಕು ಅಂತಂದೇ ಹೇಳ್ತಾನೆ. ಯು ಮಸ್ಟ್ ಫೈಂಡ್ ಅ ಹ್ಯಾಪಿ ಮ್ಯಾನ್, ಅ ಮ್ಯಾನ್ ದ್ಯಾಟ್ ಈಸ್ ಹ್ಯಾಪಿ ಥ್ರೂ ಆ್ಯಂಡ್ ಥ್ರೂ. ಅಂದರೆ ಇಡೀ ತನ್ನ ಲೈಫ್ ತುಂಬ ಅವನೇನೈತಲ್ಲ ಅವನಿಗೆ ಕಷ್ಟ ಅನ್ನೋದೇ ಇರಬಾರ್ದು, ಅವನಿಗೆ ಏನೈತಲ್ಲ ಯಾವಾಗಲೂ ಸಂತೋಷದಿಂದ ಇರಬೇಕು, ಅಂಥ ವ್ಯಕ್ತಿಯನ್ನು ನೀನು ಏನು ಮಾಡಬೇಕು, ಹುಡುಕಿ ಕರ್ಕೊಂಡು ಬಾ ಅಂತಂತೇಳಿ ಕಿಂಗನಿಗೆ ಹೇಳ್ತಾನೆ. ದ ಕಿಂಗ್ ರೈಸ್ಡ್ ಆ್ಯನ್ ಐಬ್ರೋ ಅಟ್ ದಿಸ್. ಈ ರೀತಿ ಹೇಳಿದಾಗ ಆಶ್ಚರ್ಯದಿಂದ ತನ್ನ ಐಬ್ರೋಸನ್ನು ಏನು ಮಾಡ್ತಾನೆ, ವೈಡ್ ಆಗಿರುವಂಥ ಐಸನ್ನು ಓಪನ್ ಮಾಡಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ದ ಕಿಂಗ್ ರೈಸ್ಡ್ ಆ್ಯನ್ ಐಬ್ರೋ ಅಟ್ ದಿಸ್ ಐ ಮಸ್ಟ್ ಫೈಂಡ್ ಅ ಹ್ಯಾಪಿ ಮ್ಯಾನ್. ಅದಕ್ಕೆ ಪ್ರತಿಯಾಗಿ ಅದರ ರೆಸ್ಪಾನ್ಸ್ ಏನು ಮಾಡ್ತಾನೆ, ಆಯಿತು ಒಬ್ಬ ಹ್ಯಾಪಿ ಮ್ಯಾನನ್ನು ನಾನು ಏನು ಮಾಡ್ತೀನಿ, ಫೈಂಡ್ ಔಟ್ ಮಾಡ್ತೀನಿ ಅಂತಂದರೆ ಅಸ್ಟ್ರಾಲಜರ್ಗೆ ರಿಪ್ಲೈ ಮಾಡ್ತಾನೆ, ಐ ಮಸ್ಟ್ ಫೈಂಡ್ ಅ ಹ್ಯಾಪಿ ಮ್ಯಾನ್. ಎಸ್, and when you find the happy man you must trade his shirt for your son's shirt, then all will be well. ಅಷ್ಟೇ ಅಲ್ಲ, ಬರೀ ಹ್ಯಾಪಿ ಮ್ಯಾನನ್ನು ಫೈಂಡ್ ಔಟ್ ಮಾಡೋದು ಅಷ್ಟೇ ಅಲ್ಲ, ಯಾವಾಗ ನೀನು ಆ ಹ್ಯಾಪಿ ಮ್ಯಾನನ್ನು ನೀನು ಕಂಡು ಹಿಡಿತಿ ಅಥವಾ ಅವನನ್ನು ಫೈಂಡ್ ಔಟ್ ಮಾಡ್ತೀಯಲ್ಲ, ಅವಾಗ ಆ ವ್ಯಕ್ತಿ ಹಾಕೊಂಡಿರುವಂತಹ
ಏನು ಶರ್ಟ್ ಇರ್ತೈತಲ್ಲ ಅದನ್ನ ನೀನು ಏನು ಮಾಡು ಟ್ರೇಡ್ ಮಾಡು ಅಂತ ಹೇಳ್ತಾನೆ. ಟ್ರೇಡ್ ಅಂದ್ರೆ ವ್ಯಾಪಾರ ಅಂತಂದು ಹೇಳ್ತಾನೆ. ಟ್ರೇಡ್ ಮೀನ್ಸ್ ದ ಆಕ್ಷನ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ವಸ್ತುವನ್ನು ಕೊಡೋದು ಅಥವಾ ತಗೊಳ್ಳೋದು ಅಂತ ಅದಕ್ಕೆ ನಾವು ಏನಂತ ಹೇಳ್ತೀವಿ ಟ್ರೇಡ್ ಅಂತ ಹೇಳ್ತೀವಿ. ಆ ಹ್ಯಾಪಿ ಮ್ಯಾನ್ ನಿನಗೆ ಯಾವಾಗ ಸಿಗ್ತಾನಲ್ಲ, ಸಿಕ್ಕಾಗ ಅವಾಗ ನೀನೇನು ಮಾಡು ಆ ವ್ಯಕ್ತಿಯಿಂದ ನೀನೇನು ಮಾಡು ಒಂದು ಶರ್ಟನ್ನು ಹಾಕ್ಕೊಂಡಿರುವಂತಹ ಶರ್ಟನ್ನು ನೀನೇನು ತಗೊಂಡು ನಿನ್ನ ಮಗನಿಗೆ ಕೊಡು, ಅವಾಗ ಅವನು ಕೂಡ ಹ್ಯಾಪಿಯಾಗಿರ್ತಾನ ಅನ್ನೋವಂಥ ಒಂದು ಸೊಲ್ಯೂಷನನ್ನು ರೆಮಿಡಿಯನ್ನು ಕೊಟ್ಟ. ನೆಕ್ಸ್ಟ್ yes, and when you find the happy man you must trade his shirt for your son's shirt. ನಿನ್ನ ಮಗನಿಗಾಗಿ ಏನೈತಲ್ಲ ಅವನ ಹ್ಯಾಪಿ ಮ್ಯಾನ್ ಹಾಕೊಂಡಂಥ ಶರ್ಟನ್ನು ನೀನು ಕೊಡಬೇಕು ಅಂತ ಹೇಳಿದಾಗ ದೆನ್ ಆಲ್ ವಿಲ್ ಬಿ ವೆಲ್, ಅವಾಗ ಎಲ್ಲ ಏನೈತಲ್ಲ ವೆಲ್ ಆಗ್ತೈತಿ ಅಂತಂದು ಅನ್ನುವಂಥ ಒಂದು ಆಸ್ಟ್ರಾಲಜರು ಕಿಂಗನಿಗೆ ಹೇಳ್ದ. ನೆಕ್ಸ್ಟ್ ದ ಕಿಂಗ್ ಅಗ್ರೀಡ್ ಆ್ಯಂಡ್ ಡಿಸ್ಮಿಸ್ಡ್ ದೆಮ್. ಕಿಂಗ್ ಏನು ಮಾಡ್ದ ಅದಕ್ಕೆ ಅಗ್ರಿ ಆದ ಅಂದ್ರೆ ಒಪ್ಕೊಂಡ, ಅವ ಹೇಳಿದಂತಹ ವಿಷಯಕ್ಕೆ ಅಥವಾ ಆ ರೆಮಿಡಿಯನ್ನು ಒಪ್ಕೊಂಡು ಡಿಸ್ಮಿಸ್ ಅಂತಂದ್ರೇನು ಆ ಸಭೆಯನ್ನು ಅಲ್ಲಿಗೆ ಸ್ಟಾಪ್ ಮಾಡ್ದ. ಹಿ ಕಾಲ್ಡ್ ಇನ್ ಹೀಸ್ ambassadors to the throne room and told them to go out and find for him a truly happy man. ಅಷ್ಟೇ ಅಲ್ಲದೆ ಅವರೆಲ್ಲರೂ ಹೋದರು, ಫಿಸಿಷಿಯನ್ಸ್ ಹೋದರು, ಆಮೇಲೆ ಎಸ್ಟ್ರಾಲಜರ್ಸು, ವೈಸ್ ಮೆನ್ ಎಲ್ಲರೂ ಹೋದ ತಕ್ಷಣ ಅಂಬಾಸಿಡರನ್ನು, ತನ್ನ ರಾಜ್ಯದ ಅಂಬಾಸಿಡರನ್ನು ಕೊಟ್ಟು ಅವನನ್ನು ಕರೆಸ್ತಾನೆ. ಎಲ್ಲಿ ಕರೆಸ್ತಾನೆ ಅಂತಂದ್ರೆ ಥ್ರೋನ್ ಅಂತ ಹೇಳ್ತೀವಿ. ಥ್ರೋನ್ ಮೀನ್ಸ್ ಅ ಸೆರೆಮೋನಿಯಲ್ ಚೇರ್ ಫಾರ್ ಅ ಸಾವರಿನ್ ಬಿಷಪ್ ಅಂತೇಳಿ, ಅಂದ್ರೆ ತನ್ನ ಸಭೆಗೆ ಅವ ಅಂಬಾಸಿಡರನ್ನು ಕರೆಸಿದ. ಅಂಬಾಸಿಡರ್ ಮೀನ್ಸ್ ಅನ್ ಆಫಿಷಿಯಲ್ ಎನೋಮಿ ಹೂ ರಿಪ್ರೆಸೆಂಟ್ಸ್ ಅ ಸ್ಟೇಟ್. ಒಂದು ರಾಜ್ಯವನ್ನು ರೀಪ್ರೆಸೆಂಟ್ ಮಾಡುವಂತಹ ವ್ಯಕ್ತಿಗೆ ನಾವು ಏನಂತ ಹೇಳ್ತೀವಿ ಅಂಬಾಸಿಡರ್ ಅಂತಂದು ಹೇಳ್ತೀವಿ. ಅವನನ್ನು ಕರೆಸಿ ಏನು ಹೇಳ್ತಾನೆ, ಈ ರೀತಿ ನೀನು ಏನು ಮಾಡಬೇಕು, ತನ್ನ ಮಗನ ಸಲುವಾಗಿ ಇಡೀ ಎಲ್ಲ ಕಿಂಗ್ಡಮನ್ನು ಹುಡುಕಿ ಒಬ್ಬ ಹ್ಯಾಪಿ ಮ್ಯಾನ್, ಟ್ರೂಲಿ ಹ್ಯಾಪಿ ಮ್ಯಾನ್ ಅಂತಂದ ನಿಜವಾಗ್ಲೂ ಏನು ಹ್ಯಾಪಿ ಇರಬೇಕು, ಅವನು ತನ್ನ ಜೀವನದಲ್ಲಿ ದುಃಖ ಅನ್ನೋದೇ ಇರಬಾರ್ದು, ತೃಪ್ತಿಯಿಂದ ತನ್ನ ಜೀವನ ನಡೆಸ್ತಿರ್ಬೇಕು. ಅಂಥ ವ್ಯಕ್ತಿಯನ್ನು ನೀನೇನು ಮಾಡು ಫೈಂಡ್ ಔಟ್ ಮಾಡು. ಅಂಥ ವ್ಯಕ್ತಿ ಯಾರಾದರೂ ಸಿಕ್ಕಿರು ಅಂತಂದ್ರೆ ಅವ್ರಿಗೆ ಏನೈತನ ಹ್ಯಾಂಡ್ಸಮ್ ರಿವಾರ್ಡನ್ನು ಕೂಡ ಕೊಡ್ಬೋದು ಅಂತಂದು ಕೊಡ್ತೀನಿ ಅಂತಂತೇಳಿ ಏನು ಮಾಡ್ತಾನೆ ಅನೌನ್ಸ್ಮೆಂಟ್ ಮಾಡ್ತಾನೆ. ಹಿ ಕಾಲ್ಡ್ ಇನ್ ಹೀಸ್ ಅಂಬಾಸಿಡರ್ಸ್ ಟು ದ ಥ್ರೋನ್ ರೂಮ್. ಒಂದು ಥ್ರೋನ್ ರೂಮ್ ಇತ್ತು, ಆ ಸಭೆ ನಡೆಯುವಂತಹ ಆ ರೂಮಿಗೆ ಆ ಅಂಬಾಸಿಡರನ್ನು ಕರೆಸ್ತಾನೆ. ಟೋಲ್ಡ್ ದೆಮ್ ಟು ಗೋ ಔಟ್ ಆ್ಯಂಡ್ ಫೈಂಡ್ ಫಾರ್ ಹಿಮ್ ಅ ಟ್ರೂಲಿ ಹ್ಯಾಪಿ ಮ್ಯಾನ್. ಅವನಿಗೆ ಎಲ್ಲ ಇಡೀ ಕಿಂಗ್ಡಮನ್ನು ಹುಡುಕಾಡಿ ಒಬ್ಬ ಟ್ರೂ ಆಗಿರುವಂತಹ ನಿಜವಾಗ್ಲೂ ಹ್ಯಾಪಿ ಮ್ಯಾನನ್ನು ಫೈಂಡ್ ಔಟ್ ಮಾಡುವಂತಂದೇಳಿ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಹಿ ಟೋಲ್ಡ್ notices placed all over the kingdom offering a handsome reward to anyone who could find a truly happy man. ಯಾರು ಒಬ್ಬ ಹ್ಯಾಪಿ ಮ್ಯಾನನ್ನು ಹುಡುಕಿ ಕೊಡ್ತಾರಲ್ಲ ಆ ವ್ಯಕ್ತಿಗೂ ಕೂಡ ಏನೈತಲ್ಲ ಹ್ಯಾಂಡ್ಸಮ್ ಆಗಿ ರಿವಾರ್ಡನ್ನು ಕೂಡ ಕೊಡ್ತೀವಿ, ಅಂದ್ರೆ ಸಚ್ ಅಮೌಂಟನ್ನು ಅಥವಾ ರಿವಾರ್ಡನ್ನು ಕೂಡ ಏನು ಕೊಡ್ತೀವಿ ಅಂತಂದೇಳಿ ಎಲ್ಲ ಕಡೆ ಏನು ಮಾಡಬೇಕು ನೋಟಿಸನ್ನು ಹಚ್ಚು, ಎಲ್ಲ ಕಡೆ ಏನು ಅನೌನ್ಸ್ಮೆಂಟ್ ಮಾಡುವಂತಂದೇಳಿ ಹೇಳಿ ಕಳಿಸ್ತಾನೆ. Notice is placed all over the kingdom offering a handsome reward to anyone who could find a truly happy man. ಅವನನ್ನು ಯಾರು ಹುಡುಕಾಡಿ ಕೊಡ್ತಾರ, ಹ್ಯಾಪಿ ಮ್ಯಾನನ್ನು ಹುಡುಕಾಡಿ ಕೊಡ್ತಾರ ಅಥವಾ ಸ್ವತಃ ಹ್ಯಾಪಿ ಮ್ಯಾನನ್ನೇ ಬಂದರೂ ಕೂಡ ಅವನಿಗೆ ಏನು ಮಾಡ್ತಾರೆ ಹ್ಯಾಂಡ್ಸಮ್ ಆಗಿರುವಂತಹ ರಿವಾರ್ಡನ್ನು ಅಥವಾ ಪ್ರಶಸ್ತಿಯನ್ನು ಮನಿಯನ್ನು ಏನು ಕೊಡ್ತೀವಿ ಅಂತಂದ್ರೆ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಅಂಬಾಸಿಡರಿಗೆ ಹೇಳಿ ಕಳಿಸಿದ. ಓಕೆ, ನೆಕ್ಸ್ಟ್ ನೋಡ್ರಿ, ಇಷ್ಟೆಲ್ಲ ನೋಟಿಸನ್ನು ಎಲ್ಲ ಹಚ್ಚಿದ್ರು, ಅನೌನ್ಸ್ಮೆಂಟ್ ಮಾಡಿದಾಗ ಭಾಳಷ್ಟು ಜನ ಅದರ ಆಸೆಗೆ ಬಲಿಯಾಗಿ ಏನು ಮಾಡ್ತಾರೆ ಒಬ್ಬೊಬ್ಬರಾಗಿ ಜನ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅದರಲ್ಲಿ ಒಬ್ಬ ಫಸ್ಟ್ ಪರ್ಸನ್ ಬರ್ತಾನೆ. ಯಾರು? ದ ಫಸ್ಟ್ ಪರ್ಸನ್ ಟು ಬಿ ಶೋನ್ ಬಿಫೋರ್ ದ ಕಿಂಗ್ ವಾಸ್ ಅ ಪ್ರೀಸ್ಟ್. ಮೊಟ್ಟ ಮೊದಲು ಅಲ್ಲಿ ವ್ಯಕ್ತಿ ಬಂದವಂತಂದ್ರೆ ಪ್ರೀಸ್ಟ್ ಅಂತ ಹೇಳ್ತೀವಿ. ಪ್ರೀಸ್ಟ್ ಅಂದ್ರೆ ನಾವೇನು ಹೇಳ್ತೀವಿ ಆ್ಯಂಡ್ ಆರ್ಡೈನ್ಡ್ ಮಿನಿಸ್ಟರ್ ಆಫ್ ದ ಕ್ಯಾಥೋಲಿಕ್ ಅಂತಂದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಲರ್ಜಿ ಮ್ಯಾನ್ ಅಂತಂದೆ. ಈ ಚರ್ಚ್ನಲ್ಲಿರುವಂತಹ ಪಾದ್ರಿಗಳಿಗೆ ನಾವೇನಂತ ಹೇಳ್ತೀವಿ
ಪ್ರೀಸ್ಟ್ ಅಂತಂದೆ ಹೇಳ್ತೀವಿ. ಕ್ಲರ್ಜಿ ಮೆನ್ ಆರ್ ವುಮನ್ ಅಂತಂದೆ ಹೇಳ್ತೀವಿ. ಪಾದ್ರಿಗಳು ಅಂತಂದ್ರೆ ಸಿಂಪಲ್ ಆಗಿ ನಾವು ಹೇಳ್ಬೋದು. ಮೊಟ್ಟ ಮೊದಲೇನು ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಒಬ್ಬ ಏನು ಮಾಡ್ತಾನೆ, ಈ ಕಿಂಗನ ಮುಂದೆ ಬರ್ತಾನೆ. ನಾನು ಅಗ್ದಿ ಹ್ಯಾಪಿ ಆಗಿರುವಂತಹ ವ್ಯಕ್ತಿ ಅದೀನಿ, ನಂಗೆ ಯಾವುದೇ ದುಃಖ ಇಲ್ಲ ಅಂತಂದ್ರೆ ಅನ್ನೋದನ್ನ ಹೇಳ್ತಾ ಸಭೆಗೆ ಬರ್ತಾನೆ. ದ ಫಸ್ಟ್ ಪರ್ಸನ್ ಟು ಬಿ ಶೋನ್ ಬಿಫೋರ್ ದ ಕಿಂಗ್ ವಾಸ್ ಅ ಪ್ರೀಸ್ಟ್. ಆರ್ ಯು ಹ್ಯಾಪಿ? ಈ ರೀತಿ ಒಬ್ಬ ಪ್ರೀಸ್ಟ್ ಬರ್ತಾನೆ, ಅವನಿಗೇನು ಕಂಟಿನ್ಯೂ ಆಗಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನೆ ಕಿಂಗು. ಆರ್ ಯು ಹ್ಯಾಪಿ ಅಂತಂದೇಳಿ ಕೇಳ್ತಾನೆ. ಕಿಂಗ್ ಏನು ಮಾಡ್ತಾನೆ, ಆ ಪ್ರೀಸ್ಟನಿಗೆ ಕೇಳ್ತಾನೆ, ನೀನು ನಿಜವಾಗ್ಲೂ ಏನು ಸಂತೋಷದಿಂದ ಇದೆಯಾ ಅಂತಂದೆ ಕೇಳಿದಾಗ ದ ಕಿಂಗ್ಸ್ ಕ್ವಶನ್ ವಾಸ್ ಶಾರ್ಟ್ ಆ್ಯಂಡ್ ಟು ದ ಪಾಯಿಂಟ್. ಇನ್ನು ಬಹಳಷ್ಟು ಉದ್ದಗೆ ಸ್ಟೋರಿಯನ್ನು ಹೇಳ್ತಾ ಹೋಗಲಿಲ್ಲ ಆ ಪ್ರೀಸ್ಟನಿಗೆ. ಜಸ್ಟ್ ಏನು ಮಾಡ್ತಾನೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಜಸ್ಟ್ ಏನು ಹೇಳ್ತಾನೆ ಅವನು, ಆರ್ ಯು ಹ್ಯಾಪಿ? ದ ಕಿಂಗ್ಸ್ ಕ್ವಶನ್ ವಾಸ್ ಶಾರ್ಟ್ ಆ್ಯಂಡ್ ಟು ದ ಪಾಯಿಂಟ್. ಟು ದ ಪಾಯಿಂಟ್ ಅಂದ್ರೆ ನೇರವಾಗಿರುವಂತಹ ಪ್ರಶ್ನೆಯನ್ನ ಕೇಳ್ತಾನೆ. ನೀನು ನಿನ್ನ ಜೀವನದಲ್ಲಿ ಸಂತೋಷದಿಂದ ಇದೆಯಾ ಅಂತಂತೇಳಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಒಂದು ಪ್ರಶ್ನೆಯನ್ನ ಕೇಳ್ದ. ಎಸ್ ಮಿಲಾರ್ಡ್. ಮಿಲಾರ್ಡ್ ಅಂತಂದ್ರೆ ನಾವೇನು ಹೇಳ್ತೀವಿ ಇಲ್ಲಿ, ಅ ಟರ್ಮ್ ಫಾರ್ ಆನ್ ಇಂಗ್ಲಿಷ್ಮನ್ ಎಸ್ಪೆಷಲಿ ಅ ನೋಬಲ್ ಆಗಿ ಇರುವಂಥ ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿ ಏನು ಹೇಳ್ತಾನೆ, ಎಸ್ ಮೈ ಮಿಲಾರ್ಡ್ ಅಂತಂದೆ ಹೇಳಿದಾಗ ಐ ಆಮ್ ವೆರಿ ಹ್ಯಾಪಿ. ಮಿಲಾರ್ಡ್ ಅಂತಂದ್ರೆ ಮೈ ಲಾರ್ಡ್ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್ ಅಂತಂದ್ರೆ ಪ್ರೀಸ್ಟ್ ಏನು ಮಾಡ್ತಾನೆ, ಕಿಂಗ್ ಕೇಳಿದಂತಹ ಪ್ರಶ್ನೆಗೆ ಸ್ಟ್ರೇಟ್ ಆಗಿ ಅಥವಾ ಟು ದ ಪಾಯಿಂಟ್ ಕೇಳಿದಂತಹ ಪ್ರಶ್ನೆಗೆ ಏನು ಮಾಡ್ತಾನೆ, ಸ್ಟ್ರೇಟ್ ಆಗಿನೇ ಅವನು ಕೂಡ ಏನು ಮಾಡ್ತಾನೆ, ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್ ಅಂತಂದ್ರೆ ಹೇಳ್ತಾನೆ. ವೆಲ್ ದೆನ್ ಹೌ ವುಡ್ ಯು ಲೈಕ್ ಟು ಬಿ ಮೈ ಮಿನಿಸ್ಟರ್? ಅವನನ್ನು ಟೆಸ್ಟ್ ಮಾಡೋ ಸಲುವಾಗಿ, ಅವನಿಗೆ ಪರೀಕ್ಷೆ ಮಾಡೋ ಸಲುವಾಗಿ ಏನು ಮಾಡ್ತಾನೆ, ಪ್ರೀಸ್ಟಿಗೆ ಟೆಸ್ಟ್ ಮಾಡೋ ಸಲುವಾಗಿ ಕಿಂಗ್ ಏನು ಮಾಡ್ತಾನೆ, ಒಂದು ಆಫರ್ ಅನ್ನ ಕೊಡ್ತಾನೆ. ವೆಲ್ ದೆನ್ ಹೌ ವುಡ್ ಯು ಲೈಕ್ ಟು ಬಿ ಮೈ ಮಿನಿಸ್ಟರ್? ನಿನ್ನಂತಾಗಿ ಮಾಡ್ಕೋತೀನಿ, ನನ್ನ ಸಭೆಯಲ್ಲಿ ಒಬ್ಬ ಮಂತ್ರಿಯಾಗಿ ಮಾಡ್ಕೋತೀನಿ, ಏನು ಹೆಂಗೆ ಅನಿಸ್ತದ ಅಂತಂದೇಳಿ ಏನು ಕೇಳ್ತಾನೆ ಅವನು. ಅಟ್ ದಿಸ್ ದ ಪ್ರೀಸ್ಟ್ ಪರ್ಕ್ಡ್ ಅಪ್. ಪರ್ಕ್ಡ್ ಅಪ್ ಮೀನ್ಸ್ ಟು ಬಿಕಮ್ ಮೋರ್ ಲವ್ಲಿ ಆರ್ ಚೇರ್ಫುಲ್. ಅಗ್ದಿ ಸಂತೋಷದಿಂದ ಏನ್ ಮಾಡ್ತಾನೆ, ಒಪ್ಕೊಂಡ್ಬಿಡ್ತಾನೆ. ಅಟ್ ದಿಸ್ ದ ಪ್ರೀಸ್ಟ್ ಪರ್ಕ್ಡ್ ಅಪ್, ಚೇರ್ಫುಲ್ ಆಗಿ ಲವ್ಲಿ ಆಗಿ ಏನ್ ಮಾಡ್ತಾನೆ, ಆಯ್ತು ನಾನು ನಿನ್ನ ಮಂತ್ರಿ ಆಗ್ಲಿಕ್ಕೆ ಒಪ್ಕೊಂಡಿದ್ದೀನಿ ಅಂತಂದು, ಇದಕ್ಕಿಂತ ಸಂತೋಷವಾಗಿರುವಂತಹ ವಿಷಯ ಬೇರೆ ಯಾವುದೂ ಇಲ್ಲ ಅಂತಂದೇಳಿ ಸಡನ್ ಆಗಿ ರೆಸ್ಪಾನ್ಸ್ ಮಾಡ್ತಾನೆ. ಆದ್ರೆ ಇಲ್ಲಿ ಕಿಂಗ್ ಏನ್ ಮಾಡ್ತಿರ್ತಾನೆ, ಅವನಿಗೆ ಟೆಸ್ಟ್ ಮಾಡ್ತಿರ್ತಾನೆ, ಇವನು ನಿಜವಾಗ್ಲೂ ಏನದಲ್ಲ ಸಂತೋಷವಾಗಿರುವಂತಹ ವ್ಯಕ್ತಿ ಅದಾನೋ ಅಥವಾ ಇನ್ನೂ ಅತೃಪ್ತಿಯಾಗಿರುವಂತಹ ವ್ಯಕ್ತಿ ಅದಾನೋ ಅಂತ ಅನ್ನೋದನ್ನ ಟೆಸ್ಟ್ ಮಾಡೋ ಸಲುವಾಗಿ ಒಂದು ಆಫರ್ ಅನ್ನ ಕೊಡ್ತಾನೆ. ವುಡ್ ಯು ಲೈಕ್ ಟು ಬಿ ಮೈ ಮಿನಿಸ್ಟರ್? ಅಟ್ ದಿಸ್ ದ ಪ್ರೀಸ್ಟ್ ಪರ್ಕ್ಡ್ ಅಪ್. ಓ ಎಸ್ ಯುವರ್ ಮ್ಯಾಜೆಸ್ಟಿ, ನಥಿಂಗ್ ವುಡ್ ಬ್ರಿಂಗ್ ಮೀ ಗ್ರೇಟರ್ ಜಾಯ್. ಇದಕ್ಕಿಂತ ಸಂತೋಷವಾಗಿರುವಂತಹ ವಿಷಯ ಬೇರೆ ಯಾವುದೂ ಇಲ್ಲೇ ಇಲ್ಲ ಅಂತಂದೇಳಿ ಹೇಳಿದಾಗ ಸಡನ್ ಆಗಿ ಗೆಟ್ ದಿ ಅಂದ್ರೆ ದಿ ಅಂದ್ರೆ ಇವನನ್ನ ಪ್ರಿಸನಿಗೆ ಕರ್ಕೊಂಡು ಹೋಗಿ ಅಂತಂದೇಳಿ ಏನು ಮಾಡ್ತಾನೆ, ಸಡನ್ ಆಗಿ ಕಿಂಗ್ ಏನು ಮಾಡ್ತಾನೆ, ಡಿಸಿಷನ್ ಅನ್ನ ತಗೋತಾನೆ. ಅಂದ್ರೆ ಇವನೇನಲ್ಲ ಆ ಹ್ಯಾಂಡ್ಸಮ್ ರಿವಾರ್ಡ್ ಆಸೆಗಾಗಿ ಬಂದಿರ್ತಾನ, ನಿಜವಾಗ್ಲೂ ಟ್ರೂ ಆಗಿರುವಂತಹ ಹ್ಯಾಪಿ ಮ್ಯಾನು ಪ್ರೀಸ್ಟ್ ಇರಲಿಲ್ಲ. ಗೆಟ್ ದಿ ಹೆನ್ಸ್ ಫ್ರಾಮ್ ಮೈ ಪ್ಲೇಸ್ ಬಿಫೋರ್ ಐ ಹ್ಯಾವ್ ಯು ಇಂಪ್ರಿಸನ್ಡ್. ಈಲ್ಡ್ ದ ಫ್ಯೂರಿಯಸ್ ಕಿಂಗ್. ಈಲ್ಡ್ ದ ಫ್ಯೂರಿಯಸ್ ಕಿಂಗ್. ಕಿಂಗನಿಗೇನಿಲ್ಲ ಬಹಳಷ್ಟು ಆ್ಯಂಗ್ರಿ ಅದ. ಫ್ಯೂರಿಯಸ್ ಅಂತಂದ್ರೆ ನಾವು ಏನು ಹೇಳ್ತೀವಿ, ಎಕ್ಸ್ಟ್ರೀಮ್ಲಿ ಆ್ಯಂಗ್ರಿ ಅಂತಂದೇ ಹೇಳ್ತೀವಿ. ಎಕ್ಸ್ಟ್ರೀಮ್ಲಿ ಆ್ಯಂಗ್ರಿ, ಬಹಳಷ್ಟು ಸಿಟ್ಟು ಬಂದ್ಬಿಡ್ತೈತೆ ಅವನಿಗೆ ಈ ರೀತಿ ಸುಳ್ಳು ಹೇಳಿದಾಗ. ಲಾಯರ್ ಮೀನ್ಸ್ ಅ ಪರ್ಸನ್ ಹೂ ಟೆಲ್ಸ್ ಲೈಸ್. ಸುಳ್ಳು ಹೇಳುವಂತಹ ವ್ಯಕ್ತಿ ಏನಂದ್ರೆ ಅವನಿಗೆ ಲಾಯರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಲ್ಡ್ ಮೀನ್ಸ್ ಇಂಪ್ರಿಸನ್, ಪುಟ್ ಆರ್ ಕೀಪ್ ಇನ್ ಪ್ರಿಸನ್. ಅವನಿಗೆ ಏನು ಜೈಲಿನಲ್ಲಿ ಹಾಕಬೇಕು ಅನ್ನುವಂಥ ಒಂದು ಡಿಸಿಷನ್ಗೆ ಬರ್ತಾನೆ. ಈಲ್ಡ್ ಶೌಟ್ ಇನ್ ಅ ಲೌಡ್, ಜೋರಾಗಿ ಕಿರ್ಚ, ಈ ವ್ಯಕ್ತಿಯನ್ನು ನನ್ನ ಕಣ್ಣು ಮುಂದಿನಿಂದ ಏನು ಮಾಡ್ರಿ, ಕರ್ಕೊಂಡು ಹೋಗಿ ಅವನಿಗೆ ಇಂಪ್ರಿಸನ್ ಮಾಡ್ರಿ, ಜೈಲಿಗೆ ಹಾಕ್ರಿ ಅಂತಂದ ಹೇಳಿ ಫ್ಯೂರಿಯಸ್ ಆಗಿ ಕಿಂಗು ಕಿರ್ಚ್ತಾನ. ಗೆಟ್ ದಿ, THEE ದಿ ಅಂದ್ರೆ ಇವು ಅಂತಂದೇ ಹೇಳ್ತೀವಿ, ಈ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಅಂತಂದೇ ಹೇಳ್ತೀವಿ. ಹೆನ್ಸ್ ಫ್ರಾಮ್ ಮೈ ಪ್ಲೇಸ್ ಬಿಫೋರ್ ಐ ಹ್ಯಾವ್ ಯು ಇಂಪ್ರಿಸನ್. ನಿನ್ನನ್ನು ಜೈಲಿಗೆ ಹಾಕೋಕ್ಕಿಂತ ಮುಂಚೆ ನೀನೇನು ನನ್ನ ಕಣ್ಣು ಮುಂದಿಂದ ಹೋಗು ಅಂತಂದ್ರೆ ವಾರ್ನಿಂಗ್ ಅನ್ನ ಕೊಟ್ಟಾಗ
Yield the furious king. Yield means I have already told you, shout in a loud. ಜೋರಾಗಿ ಕಿರ್ಚ್ತಾ, ಸಿಟ್ಟಿನಿಂದ ಏನು ಮಾಡ್ತಿರ್ತಾನೋ ಕಿರ್ಚ್ತಾ, ನಿನ್ನನ್ನು ಇಂಪ್ರಿಸನ್ ಮಾಡ್ತೀನಿ ಅಂದ್ರೆ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿದಾಗ ಅವಾಗ ಈಲ್ಡ್ ದ ಫ್ಯೂರಿಯಸ್ ಕಿಂಗ್ ಯು ಆರ್ ನೋ ಹ್ಯಾಪಿ ಮ್ಯಾನ್. ಇದರಿಂದ ಏನು ತಿಳಿತಂದ್ರೆ ನಾನು ಜಸ್ಟ್ ನಿನಗೆ ಏನು ಮಾಡಿದೆ, ಟೆಸ್ಟ್ ಮಾಡಿದೆ ಅಂತ ಹೇಳ್ತಾನೆ. ಯು ಆರ್ ನೋ ಹ್ಯಾಪಿ ಅಂದ್ರೆ ಹ್ಯಾಪಿ ಮ್ಯಾನ್ ಅಂತಂದ್ರೆ ನೀನು ಹಂಗಂದ್ರೆ ನಿಜವಾಗಿರುವಂಥ ಟ್ರೂ ಆಗಿರುವಂಥ ಹ್ಯಾಪಿ ಮ್ಯಾನ್ ಅಲ್ಲ, ಸುಳ್ಳು ಹೇಳಿದೆ ನನ್ನ ಮುಂದೆ ಅಂತ ಹೇಳಿದಾಗ ಸೋ ಮಚ್ ಆಸ್ ಅ ಲಾಯರ್ ಅಂತಂದ್ರೆ ನೀನೊಬ್ಬ ಸುಳ್ಳುಗಾರದಿದಿ, ಅಸತ್ಯವನ್ನು ಹೇಳಿದೆ ಅಂತಂತ ಹೇಳಿದಾಗ ಆ್ಯಂಡ್ ಓನ್ಲಿ ಲುಕಿಂಗ್ ಟು ಬೆಟರ್ ಯುವರ್ ಸೆಲ್ಫ್ ಔಟ್ ಆಫ್ ಮೈ ಕ್ಯಾಸಲ್ ಅಂದ್ರೆ ಇಲ್ಲೇನಂತ ಹೇಳ್ತೀವಿ ಕೋಟೆ, ಈ ಕೋಟೆಯನ್ನು ಬಿಟ್ಟು ಹೊರಗೆ ಹಾಕ್ಬಿಡಿ ಅವನನ್ನ ಅಂತೇಳಿ ಏನು ಮಾಡ್ತಾನೆ, ಆರ್ಡರನ್ನು ಮಾಡ್ತಾನೆ. ಓನ್ಲಿ ಲುಕಿಂಗ್ ಟು ಬೆಟರ್ ಯುವರ್ ಸೆಲ್ಫ್ ನಿನ್ನಷ್ಟಕ್ಕೆ ನೀನು ಸೇಫ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಹ್ಯಾಪಿ ಮ್ಯಾನ್ ಅಂತ ತಿಳ್ಕೊಂಡು ನೀನು ಇಲ್ಲಿ ಬಂದು, ಆದರೆ ಇಲ್ಲಿ ಇರೋವಂತಹ ಕಂಡೀಷನ್ ಇತ್ತು, ತನ್ನ ಮಗನ ಸಲುವಾಗಿ ಅವನ ಚಿಂತೆಗೊಳಗಾಗಿದ್ದ, ಅದರಿಂದ ಅವನು ಏನು ಮಾಡ್ದ, ಒಬ್ಬ ಹ್ಯಾಪಿ ಮ್ಯಾನನ್ನು ಸರ್ಚ್ ಮಾಡ್ತಿದ್ದ, ಫೈಂಡ್ ಔಟ್ ಮಾಡ್ತಿದ್ದ. ಆದರೆ ಇಲ್ಲಿ ಬಂದಂತಹ ಪ್ರೀಸ್ಟ್ ಏನದನ್ನವ ಇನ್ನು ಸುಳ್ಳು ಹೇಳಿ ಬಂದಿರ್ತಾನ, ಒಂದು ಹ್ಯಾಂಡ್ಸಮ್ ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಬಂದಿರ್ತಾನ. ಅದ್ರ ಸಲುವಾಗಿ ಅವನಿಗೆ ಏನು ಮಾಡ್ತಾನೆ, ನನ್ನ ಕಣ್ಣು ಮುಂದಿನಿಂದ ಏನು ದೂರ ಕಳಿಸ್ಬಿಡಿ ಅಥವಾ ಇಂಪ್ರಿಸನ್ಗೆ ಹಾಕಿ ಅಂತಂತೇಳಿ ಫ್ಯೂರಿಯಸ್ ಆಗಿರುವಂತಹ ಕಿಂಗು ಹೇಳಿ ಕಳಿಸ್ತಾನೆ. ಓಕೆ, ಥ್ಯಾಂಕ್ ಯು. ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದಿಸ್ ಚಾಪ್ಟರ್. ಥ್ಯಾಂಕ್ ಯು.